ಇದು ಸತ್ಯ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಾನು ನೋಡಿದ್ದನ್ನ ಕೇಳಿದ್ದನ್ನ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೇನೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹಿರಿಯರು ಹೇಳ್ತಾ ಇದ್ರು. ಈ ಒಂದು ಮಾತಿಗೆ ಇಲ್ಲಿದೆ ಒಂದು ಮನೆಯ ಕತೆ. ಸುಮಾರು ವರ್ಷದಿಂದ ಗಂಡ, ಹೆಂಡತಿ, ಮಕ್ಕಳು ಹಾಗೂ ಅವರ ತಂದೆ ತಾಯಿ ಮನೆ ಕಟ್ಟಬೇಕು ಅಂತ ಆಸೆಯನ್ನ ಇಟ್ಟುಕೊಂಡಿದ್ರು. ಅದು ಈಗ ಕಾಲ ಕೂಡಿ ಬಂದಿತ್ತು. ಮನೆ ಕಟ್ಟಿಸಿದರೆ ಹಣ ಹೆಚ್ಚು ಬೇಕಾಗುತ್ತದೆ ಅಂತ ಪರಿವಾರ ಎಲ್ಲಾ ಒಂದು ನಿರ್ಧಾರಕ್ಕೆ ಬಂದ್ರು. ಕಟ್ಟಿರುವಂತಹ ಮನೆ ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ವರ್ಷದಿಂದ ಪಾಳು ಬಿದ್ದಂತಹ ಒಂದು ಮನೆಯನ್ನ ಖರೀದಿಸಲು ಮುಂದೆ ಆದ್ರು. ಅದು ಸುಮಾರು ವರ್ಷಗಳಿಂದ ಖಾಲಿ ಬಿದ್ದಿತ್ತು. ಕಾರಣ ಏನು ಅಂತ ಈ ಪರಿವಾರಕ್ಕೆ ಗೊತ್ತಿರಲಿಲ್ಲ. ತುಂಬಾ ಕಡಿಮೆ ಬೆಲೆಯಲ್ಲೇ ಸಿಕ್ಕಿತು ಅಂತ ಹೇಳಿ ಆ ಮನೆಯನ್ನ ಖರೀದಿ ಮಾಡಿದ್ರು. ಆದ್ರೆ ಆ ಮನೆಯ ಕಥೆಯೇ ಬೇರೆ ಇತ್ತು. ಸುಣ್ಣ ಬಣ್ಣ ಎಲ್ಲವನ್ನ ಹೊಡೆಸಿ ಮನೆಯನ್ನ ಸುಂದರವಾಗಿ ಬದಲಾಯಿಸಿದ್ರು. ಗೃಹ ಪ್ರವೇಶ ಸಿದ್ಧವಾಯಿತು. ನೆಂಟರು, ಅಕ್ಕಪಕ್ಕದ ಮನೆಯವರು, ಹೀಗೆ ಎಲ್ಲರೂ ಕೂಡ ಗೃಹ ಪ್ರವೇಶಕ್ಕೆ ಕರೆದ್ರು. ಕೆಲವು ಜನ ಆ ಏರಿಯಾದಲ್ಲಿ ಇದ್ದವರು ಗೃಹ ಪ್ರವೇಶಕ್ಕೆ ಬಂದ್ರು. ಆದ್ರೆ ಹಲವರು ಬರಲಿಲ್ಲ. ಕಾರಣವೇನು ನಿಮಗೆ ಗೊತ್ತಾ? ಇಲ್ಲಿದೆ ನೋಡಿ ಅದಕ್ಕೆ ಕಾರಣ. ಆ ಮನೆಯಲ್ಲಿ ಒಂದು ಹುಡುಗಿ ಸೂಸೈಡ್ ಮಾಡಿಕೊಂಡಿದ್ಲು. ಆ ಹುಡುಗಿ ಸೂಸೈಡ್ ಮಾಡಿಕೊಳ್ಳಲು ಕಾರಣವಾದವರು ಏನು? ಗಂಡ ಹೆಂಡತಿ ಜಗಳವಾಡಿ ಆ ಮನೆ ಹೀಗಾಗಿ ಸುಮಾರು ವರ್ಷಗಳಿಂದ ಯಾರೂ ಖರೀದಿ ಮಾಡಿರಲಿಲ್ಲ. ಆದರೆ ಒಬ್ಬರು ಧೈರ್ಯವೂ ಮಾಡಿ ಆ ಮನೆಯನ್ನ ಖರೀದಿಸಿದ್ರು. ಆದರೆ ಅದರಲ್ಲಿದ್ದಂತಹ ಅಮೆರಿಕಾದ 2 ಜೋಡಿಗಳು ಇದ್ದಕ್ಕಿದ್ದ ಹಾಗೆ ಇಬ್ಬರು ಸತ್ತು ಹೋದರು. ಹೇಗೆ ಸತ್ತು ಹೋದ್ರು ಅನ್ನೋದು ಜನರಿಗೆ ಗೊತ್ತಿರಲಿಲ್ಲ. ಆಗ ಗೊತ್ತಾಯಿತು ಆ ಮನೆಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಒಂದು ಹೆಣ್ಣು ಅಂತ. ಆಕೆಯ ಆತ್ಮ ಇನ್ನೂ ಕೂಡ ಆ ಮನೆಯಲ್ಲಿದೆ ಅಂತ. ಆ ಮನೆಗೆ ಯಾರು ಬಂದರೂ ನೆಮ್ಮದಿಯಾಗಿ ಇರಲು ಸಾಧ್ಯವಾಗ್ತಾ ಇರಲಿಲ್ಲ. ಹೀಗಾಗಿ ಯಾರೋ ಮನೇನು ತಗೊಳ್ಕೊಳ್ತಾ ಇರಲಿಲ್ಲ. ಹೀಗೆ 3-4 ಸಂಸಾರಗಳು ಹಾಳು ಆಗಿಬಿಟ್ಟಿದ್ದವು. ಆದ್ರೆ ಈ ಒಂದು ಪರಿವಾರದವರಿಗೆ ಗೊತ್ತಿರಲಿಲ್ಲ. ಆ ಒಂದು ಮನೆ ತೆಗೆದುಕೊಂಡಿದ್ರು. ಗೃಹ ಪ್ರವೇಶ ಮುಗಿದು ಇನ್ನೇನು 2-3 ತಿಂಗಳು ಕಳೆಯಿತು. ಆ ಮನೆ ಯಜಮಾನನಿಗೆ ಹುಷಾರಿಲ್ಲದಂತೆ, ಹಾಗೆ ಹಾಸಿಗೆಯನ್ನ ಹಿಡಿದು ಮಲಗುವಂತೆ ಆಯಿತು. ಆದರೆ ಆ ಪರಿವಾರದವರಿಗೆ ಇಲ್ಲಿ ನಡೆದ ಘಟನೆಗಳು ಯಾರೂ ಕೂಡ ಹೇಳಿರಲಿಲ್ಲ. ಹಾಸಿಗೆ ಹಿಡಿದ ಗಂಡನು ಇದ್ದಕ್ಕಿದ್ದ ಹಾಗೆ ಕೋಮಾ ಸ್ಟೇಜಿಗೆ ಹೋಗಿಬಿಟ್ಟಿದ್ದನು. ಆತನ ಪರಿವಾರ ಹಾಸ್ಪಿಟಲ್ ಕೂಡ ಸೇರಿಸಿತ್ತು. ಡಾಕ್ಟರು ಎಲ್ಲ ಸರಿಯಾಗಿ ಇದೆ, ಆದರೆ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಎಲ್ಲ ದೇವರ ಕೈಯಲ್ಲಿ ಇದೆ ಅಂತ ಹೇಳಿದರು. ಅವರನ್ನ ಮರೆತೆ ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿಬಿಟ್ಟರು. ಮನೆಗೆ ಬಂದು 2-3 ದಿನಗಳಲ್ಲಿ ಕೋಮಾ ಸ್ಟೇಜ್ಗೆ ಹೋಗಿರುವಂತಹ ಆ ಮನೆ ಯಜಮಾನ, ಅವರ ಪರಿವಾರವೆಲ್ಲ ಕಣ್ಣೀರು ಹಾಕುವಂತೆ ಆಗಿಬಿಡ್ತು. ನನ್ನ ಗಂಡ ಹಾಸಿಗೆ ಹಿಡಿಯಲು ಕಾರಣವೇನೆಂದು ಅವಳಿಗೆ ಕೂಡ ಗೊತ್ತಾಗಲಿಲ್ಲ. ಪಕ್ಕದ ಮನೆಯಲ್ಲಿದ್ದ ಒಂದು ಹೆಣ್ಣು ಅವರೇ ಮನೆಗೆ ಬಂದು, ದಯವಿಟ್ಟು ಕ್ಷಮಿಸಿ, ನೀವು ಗೃಹ ಪ್ರವೇಶಕ್ಕೆ ಕರೆದ್ರೆ ನಾನು ಬರೋಕೆ ಸಾಧ್ಯವಾಗಲಿಲ್ಲ. ನನಗೆ ತುಂಬಾ ಭಯವಾಗಿತ್ತು. ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಒಂದು ಈ ಮನೆಯಲ್ಲಿ ನಡೆದಿತ್ತು ಅಂತ ಹೇಳಿ ಎಲ್ಲಾ ಕಥೆಯನ್ನ ಬಿಡಿಸಿ ಹೇಳಿದ್ರು. ನೀವು ಈ ಮನೆ ತೆಗೆದುಕೊಂಡು ಬಹಳ ತಪ್ಪು ಮಾಡಿದಿರಿ. ಈ ಮನೆಯನ್ನ ಮಾರಿ ಮೊದಲು ಅಲ್ಲಿಂದ ಹೊರಟು ಬಿಡಿ, ಇಲ್ಲವೆಂದರೆ ನಿಮ್ಮ ಪರಿವಾರವನ್ನ ಕಳೆದುಕೊಳ್ತೀರಿ ಅಂತ ಹೇಳಿದ್ರು. ಆ ಮನೆಯ ಪರಿವಾರದವರು ಆ ಮಾತನ್ನ ಕೇಳಿ ಭಯಭೀತರಾದ್ರು. ಹೀಗೆ ದಿನಗಳು ಕಳೆಯಿತು. ಒಂದು ದಿನ ರಾತ್ರಿ ಕೋಮಾ ಸ್ಟೇಜ್ನಲ್ಲಿ ಇದ್ದಂತಹ ಅವಳ ಗಂಡ ಇದ್ದಕ್ಕಿದ್ದ ಹಾಗೆ ರಾತ್ರಿ ಮಾಯವಾಗಿ ಬಿಟ್ಟಿದ್ದ. ಪರಿವಾರ ಎಲ್ಲ ಬೆಳಿಗ್ಗೆ ಎದ್ದು ಹುಡುಕಿದ್ರೂ ಎಲ್ಲೂ ಕೂಡ ಕಾಣಿಸಿರ್ಲಿಲ್ಲ. ಆಗ ಹತ್ತಿರದಲ್ಲಿದ್ದಂತಹ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು. 2 ದಿನಗಳ ನಂತರ ಅವಳ ಗಂಡ ಹಿಂದೆ ಹುಣಸೆ ಮರಕ್ಕೆ ನೇಣು ಹಾಕಿಕೊಂಡು ಬಿಟ್ಟಿದ್ದನು. ಪರಿವಾರ ಕಣ್ಣೀರು ಹಾಕುತ್ತಾ ನೊಂದು ಬೆಂದು ಹೋದ ಆ ಪರಿವಾರಕ್ಕೆ ದಿಕ್ಕು ತೋಚದಂತೆ ಆಗಿತ್ತು. ಗಂಡನನ್ನ ಕಳೆದುಕೊಂಡ ಆ ಹೆಣ್ಣು ಆ ಮನೆ ಬಿಟ್ಟು ಪರಿವಾರವನ್ನ ಕರೆದುಕೊಂಡು ಹೋಗಿಬಿಟ್ಲು. ಇವಾಗ್ಲೂ ಕೂಡ ಆ ಮನೆ ಖಾಲಿ ಬಿದ್ದಿದೆ. ಫ್ರೀ ಆಗಿ ಕೊಡ್ತೀನಿ ಅಂದ್ರೂ ಯಾರು ಕೂಡ ಹೋಗೋಕೆ ಒಪ್ತಾ ಇಲ್ಲ.
ಇದು ಸತ್ಯ. ನಾನು ಸತ್ಯವನ್ನೇ ಹೇಳ್ತೇನೆ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ.